ಹಾಂ ಸರ್ ಅಂದರೆ ಇವಾಗ ಯಾರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ ಸರ್. ಇವಾಗ ಅಂತ ಹೇಳೋದು ಸರ್, ಅವ್ರವ್ರ ಏನು ತಿಂತಾರೆ, ಏನು ಅರಗಿಸ್ಕೋಬೇಕು ಅನ್ನೋ ಅರಿವು ಅವ್ರಿಗಿರ್ಬೇಕಾಗ್ತದೆ. ಇವಾಗ ನಾನೇನೋ ತಿಂತೀನಿ, ನನಗೇನೋ ಅರಗಿಸ್ಕೋತೀನಿ ಅಂತ ಇದ್ದಂಗೆ ಅವ್ರಿಗೂ ಅದು ಸೆಟ್ ಆಗಬೇಕಲ್ಲ ಸರ್. ಬಟ್ ಏನೋ ಅವ್ರಿಗೆ ಅವಶ್ಯಕತೆಗೂ ಮೀರಿ ಏನೋ ಸಿಕ್ತು ಅಂತ ನಾನು ಭಾವಿಸ್ತೀನಿ ಸರ್. ಈಗ ಉಮಾಪತಿಯವರು ಒಂದು ಪ್ರಶ್ನೆ ಬರುತ್ತೆ, ಒಂದು ಬಹಿರಂಗ ವೇದಿಕೆಯಲ್ಲಿ ನಿಮ್ಮ ಬಗ್ಗೆ ಅಥವಾ ನಿಮ್ಮನ್ನು ಪರೋಕ್ಷವಾಗಿ ಅವ್ರು ಮಾತನಾಡ್ತಾರೆ, ತಗಡು ಅಂತೆಲ್ಲ ಶಬ್ದ ಪ್ರಯೋಗ ಆಗುತ್ತೆ, ಆ ರೀತಿಯೆಲ್ಲ ಮಾತನಾಡ್ತಾರೆ. ಮತ್ತೊಮ್ಮೆ ಬಹಿರಂಗ ವೇದಿಕೆಯಲ್ಲಿ ಇವತ್ತೊಂದು ದಿನ ಅವಳಿರ್ತಾಳೆ, ಮತ್ತೊಂದು ದಿನ ಇನ್ನೊಬ್ಳು ಇರ್ತಾಳೆ ಅಂತ ಮಾತನಾಡ್ತಾರೆ. ಇನ್ನೊಮ್ಮೆ ಅದೃಷ್ಟ ಲಕ್ಷ್ಮಿಯನ್ನು ಬಟ್ಟೆ ಬಿಚ್ಚಿ ಅಂತ ಮಾತನಾಡ್ತಾರೆ. ಹಾಂ ಸರ್. ಸೊ ಈ ಮೆಂಟಾಲಿಟಿನೇ ಹಿಂಗಿತ್ತ ಈ ಮನುಷ್ಯಂದು ಹೆಂಗೆ? ಹಾಂ ಸರ್ ಅದೇನು ಇವಾಗ ನನ್ನ ಕೊಡುಗೆ ಇವ್ರ ಬೆಳವಣಿಗೆಯಲ್ಲಿ ಭಾಳ ಕಡಿಮೆ ಇದೆ ಸರ್. ಮಾಧ್ಯಮಗಳ ಕೊಡುಗೆ ಜಾಸ್ತಿ ಇದೆ. ನೀವುಗಳೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಸರ್. ಇವರು ಏಳು ಬೀಳುಗಳನ್ನೆಲ್ಲ ತಾವು ನೋಡ್ಕೊಂಡು ಬಂದಿದ್ದೀರಿ. ನನಗೆ ಎಷ್ಟು ಗೊತ್ತಿದೆ ನಿಮಗೂ ಅಷ್ಟೇ ಗೊತ್ತಿರ್ತದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಏನು ಅಂದರೆ, ಅದೇನೋ ಹೇಳ್ತಾರಲ್ಲ, ಬಂಡ ಧೈರ್ಯ ಈ ಮಟ್ಟಕ್ಕೆ ಮಾಡಿದೆ ಅಂತ. ಅಂದರೆ ಏನು ತಿಂದರೂ ನಾನು ಅರಗಿಸ್ಕೋತೀನಿ, ಏನು ಮಾಡಿದ್ರು ನಾನು ಬಚಾವಾಗ್ತೀನಿ ಅನ್ನೋದೊಂದು. ಆಮೇಲೆ ಇದೊಂಥರ ಹೆಂಗೆ ಅಂದರೆ, ಯಾವತ್ತೂ ಅಷ್ಟೇ ಮನುಷ್ಯ ಬೆಳೀತಾ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ. ಒಂದು ಒಳ್ಳೆ ಗುರು ಇರಬೇಕು, ಮುಂದೆ ಒಳ್ಳೆ ಗುರಿ ಇರಬೇಕಾಗ್ತದೆ. ಇಲ್ಲದೆ ಇರೋರೆಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಹಾದಿ ತಪ್ತಾ ಇರ್ತಾರೆ ಸರ್. ನೀವು ಆಗಲೇ ಒಂದು ಇಂಟರ್ವ್ಯೂಲ್ಲಿ ನಾನು ನೋಡ್ತಾ ಇದ್ದೆ, ತಮ್ಮ ಮಕ್ಕಳನ್ನೆಲ್ಲ ಅಪ್ಕೊಂಡು ಅಳುವಂಥ ಸ್ಥಿತಿ ಬಂತು ತಮಗೆ ಅಂತ ಹೇಳಿದ್ರಿ. ಅದು ಯಾಕೆ, ಯಾವ ಕೇಸಲ್ಲಿ? ಅದು ಮೈಸೂರು ಇನ್ಸಿಡೆಂಟ್ ಅಲ್ಲ, ಏನದು? ಹೌದು ಸರ್ ಮೈಸೂರು ಇನ್ಸಿಡೆಂಟಲ್ಲಿ ನಾನು ಇವತ್ತಿಗೂ ಹೇಳ್ತೀನಲ್ಲ ಸರ್, ನಾನು ಎಲ್ಲಿ ಬೇಕಾದ್ರೂ ನಾನು ನೇರವಾಗಿ ಮಾತಾಡ್ತೀನಿ. ನಾನು ಯಾವತ್ತು ಎಮೋಷ್ನಲ್ ಆಗಿದ್ದು ಅಂದರೆ, ನನ್ನ ಮಕ್ಕಳು ನನ್ನ ತಪ್ಕೊಂಡು ಹತ್ರಲ್ಲ, ಅಲ್ಲಿ ನಾನು ತೀರ್ಮಾನ ತೊಗೊಂಡೆ. ಬೇರೆಯವ್ನು ನಾನೊಬ್ಬ ಇದ್ದರೆ, ಈ ಒಬ್ಬ ವ್ಯಕ್ತಿಗೆ ಯಾವ ಶಿಕ್ಷೆ ಕೊಟ್ಟರು ನಾನು ಅದರಿಂದ ಖುಷಿ ಪಡ್ತೀನಿ ಅಂತ. ಬಟ್ ನಾನು ಇವತ್ತು ಆ ಪರಿಸ್ಥಿತಿಯಲ್ಲಿಲ್ಲ ಸರ್. ನನಗೇನಾಗಿದೆ ಅಂದರೆ, ಆ ವ್ಯಕ್ತಿ ತೊಂದರೆಯಲ್ಲಿ ಸಿಗಾಕೊಂಡಿರೋದು ನನಗೆ ಬೇಜಾರಿದೆ. ನಮ್ಮ ರೀತಿಯೇ ಅವ್ರಿಗೂ ಒಂದು ಕುಟುಂಬ ಇದೆ. ಬಟ್ ನನ್ನ ಮಕ್ಕಳು ಕಣ್ಣೀರು ಹಾಕಿದಾಗ ಭಾಳ ದೊಡ್ಡ ತೀರ್ಮಾನವೂ ತೊಗೊಂಡಿದ್ದೆ ಸರ್. ನಾನು ಏನೋ ಒಂದು ದೊಡ್ಡ ರೀತಿಯಲ್ಲೇ ಕೊಡಬೇಕು ಅಂತಲೇ ಭಾವಿಸಿದ್ದೆ. ಆಮೇಲೆ ನನಗೆಲ್ಲೋ ಒಳ್ಳೆ ಗುರು ಇದ್ದರು, ಒಳ್ಳೆ ಕುಟುಂಬ ಇತ್ತು. ನನಗಿರೋದು ಒಂದೇ ಮನೆ ಸರ್, ಒಂದೇ ಮನೆ. ಸೊ ಮನೆಗೆ ಬಂದರೆ ಅದೇ ಮನೆಗೆ ನಾನು ಬರಬೇಕು. ಸೊ ನನಗೆ ಬುದ್ಧಿ ಹೇಳಿದ್ರು, ಬೇಡ ಬಿಡಪ್ಪ, ಬಿಟ್ಟಾಕು, ದೇವರೆಲ್ಲ ನೋಡ್ಕೋತಾನೆ ಅಂತೇಳಿ. ನಾನು ನಂಬಿರೋ ದೇವರು ನನಗೆ ಕೈ ಬಿಡಲಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ನನ್ನ ಮಕ್ಕಳ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.